ನನ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಇವತ್ತು ಈ ವಿಡಿಯೋದಲ್ಲಿ ಕ್ಲಿಯಾರಿಟಿ ಕೊಡ್ತೀನಿ. ಮತ್ತು ಏನು ಮ್ಯೂಜಿಕ್ ಮೈಲಾರಿಯನ್ನ ಅತ್ಯಾಚಾರಿ ಆರೋಪದ ಮೇಲೆ ಪೋಕ್ಸೋ ಕೇಸ್ ಆರೋಪದಲ್ಲಿ ಆತನನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಸ್ತರಣೆ ಮಾಡಲಾಗಿದೆ, ಆತನನ್ನು ಹಾಕಲಾಗಿದೆ. ಸೊ ಅದರ ಬೆನ್ನಲ್ಲೇ ಆತನ ಚೇಳಾಗಳು, ಸೋಷಿಯಲ್ ಮೀಡಿಯಾದಲ್ಲಿ ಆತನ ಬೆಂಬಲಿಗರು ಯಾವ ರೀತಿ ಒಂದು ವಿಡಿಯೋ ವೈರಲ್ ಮಾಡ್ತಿದ್ದಾರೆ ಅಂದರೆ, ಈ ಹೆಣ್ಣು ಮಗಳು ಅಂದರೆ ತಂಗಿ ಅವರು ಮೊದಲು ಯಾವುದೋ ಒಂದು ವಿಚಾರವಾಗಿ ಅವರ ಬದ್ದಲ್ಲಿ ಮಾತಾಡಿರ್ತಾರಂತೆ, ಅವರು ಮಾಡಿದಂಥ ತಪ್ಪಿನಿಂದ. ಆ ತಪ್ಪು ಮಾತನಾಡಿದ್ದಕ್ಕೆ ಇವರು ಮ್ಯೂಜಿಕ್ ಮೈಲಾರಿ ಅಂತ ಈತ ನೀಚ ಕೃತ್ಯ ಸಿಗ್ತಕ್ಕಂಥ ಈ ವ್ಯಕ್ತಿ ಆರೋಪ ಅಂದರೆ ಆ ಹೆಣ್ಣು ಮಗಳ ತಂಗಿಯವರ ಮೇಲೆ ಏನಪ್ಪ ಅಂತಂದರೆ ಬೆದರಿಕೆಯನ್ನು ಹಾಕಿ ಆ ರೀತಿ ವಿಡಿಯೋ ಮಾಡಿಸಿಕೊಂಡು ಇಟ್ಕೊಂಡಿರ್ತಾನಂತೆ. ಸೊ ಅದೇ ವಿಡಿಯೋನ ಈಗ ವೈರಲ್ ಮಾಡ್ತಿದ್ದಾರೆ ಅವನ ಚೇಳಾಗಳು, ಅವನ ಬೆಂಬಲಿಗರು. ಸೊ ಆ ತಂಗಿಯವರು ಈ ಒಂದು ಕ್ಲಿಯಾರಿಟಿ ವಿಡಿಯೋನ ಮತ್ತೆ ಮಾಡಿದ್ದಾರೆ. ಅದು ಮುಂಚೆ ಮಾಡಿರುವ ವಿಡಿಯೋ, ಅದನ್ನು ಬೆದರಿಕೆ ಹಾಕಿ ಮಾಡಿಸ್ಕೊಂಡಿದ್ರು. ಯಾಕಂತಂದರೆ ಇಂತಹ ಸಿಚುವೇಶನ್ಸ್ ನಡಿಬೋದು ಅನ್ನೋ ಕಾರಣಕ್ಕೆ ಮುಂಚೆ ಮಾಡಿಸಿಕೊಂಡಂಥ ವಿಡಿಯೋ. ಸೊ ಆ ವಿಡಿಯೋನ ಈಗ ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ. ಬಟ್ ಅದು ಸುಳ್ಳು. ನನ್ನ ಮೇಲೆ ಏನು ನಡೆದಿದೆ ಅದನ್ನು ನಾನು ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ, ಅದೇ ಸತ್ಯ ಅಂತ ಆ ಹೆಣ್ಣು ಮಗಳು ಮತ್ತೊಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ. ಆ ವಿಡಿಯೋನು ಕೂಡ ನಾನು ನಿಮಗೆ ಪ್ರಸ್ತಾಪ ಪಡಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಕ್ರಾಂತಿಕಿಡಿ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕಾಗಿ, ನಾಡಿಗಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡಿದಂತಹ ನಮ್ಮ ಪ್ರೀತಿಯ ಸಂಗೊಳ್ಳಿ ರಾಯಣ್ಣನ ಸಾಂಗ್ ಮೋಸ ಮಾಡಿ ಹಿಡದಾರಿ ನಮ್ಮ ಹುಲಿನ, ಈ ಸಾಂಗ್ ಈ ಅತ್ಯಾಚಾರಿ ಮೈಲಾರಿಗೆ ಹಾಕಿ ಆ ರಾಯಣ್ಣನಿಗೆ ಅವಮಾನ ಮಾಡ್ತಾ ಇರುವ ರಣ ಹೇಡಿಗಳೇ, ಮೊದಲು ನಿಮ್ಮನ್ನ ಮೆಟ್ಟಲ್ಲಿ ಹೊಡಿತಾರೆ. ಯಾರು ಅಂತ ಕೇಳ್ತಿದ್ರ? ಕೆಲವು ದಿನ ತಡ್ಕೊಳ್ಳಿ. ಅದೇ ಹೆಣ್ಣು ಮಗಳು, ಆ ತಂಗಿಯವರೇ ಈಗ ಹೋಗಿ ನಿಮ್ಮ ಮೇಲೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಅನ್ನು ನೀಡ್ತಾ ಇದ್ದಾರೆ. ನಿಮಗೆಲ್ಲ ಚಳಿ ಬಿಡ್ತದೆ. ಈಗ ನಾಚಿಕೆ ಆಗಲ್ವಾ? ರಾಯಣ್ಣನ ಸಾಂಗ್ ಅನ್ನ ಇಂಥ ಬಿಖಾರಿಗೆ, ರಾಯಣ್ಣನ ಸಾಂಗ್ ಅನ್ನ ಇಂಥ ಅತ್ಯಾಚಾರಿಗೆ ಹಾಕಿ ಕ್ರಾಂತಿಕಿಡಿ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿಮೆಗಾಗಿರಬಹುದು, ರಾಯಣ್ಣನ ಆ ಒಂದು ಐತಿಹಾಸಿಕವಾದಂತಹ ಒಂದು ಶೌರ್ಯಕ್ಕಾಗಿರಬಹುದು ಅವಮಾನಗೊಳಿಸ್ತಿರುವಂತದ್ದು ನಿಮಗೆ ಮೆಟ್ಟಲ್ ಹೊಡಿಬೇಕಾಗ್ತದೆ. ರಾಯಣ್ಣ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಅಂತಹ ಕ್ರಾಂತಿಕಿಡಿ ರಾಯಣ್ಣನ ಒಂದು ಸಂಗೀತವನ್ನ ಇಂಥ ಅತ್ಯಾಚಾರಿಗೆ ಹಾಕಿ ಮೋಸ ಮಾಡಿ ಹಿಡದಾರ್ರಿ ನಮ್ಮ ಹುಲಿನ ಅಂತ ಸಾಂಗ್ ಹಾಕ್ತೀರಿ ಅಂತಂದ್ರೆ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದ್ರೆ ಇದನ್ನೇ ಹಿಡಿತಿದ್ರು, ಇದನ್ನೇ ಹಾಡ ಹಾಕಿ ಎಡಿಟ್ ಮಾಡ್ತಿದ್ರು. ನಾಲಾಯಕರ, ದಯವಿಟ್ಟು ಕ್ಷಮಿಸಬೇಕು. ಏನು ಈ ಹೆಣ್ಣು ಮಗಳು ತಂಗಿ ಕ್ಲಿಯಾರಿಟಿ ಕೊಟ್ಟಿದ್ದಾರೆ, ವಿಡಿಯೋ ಹಾಕ್ತೀನಿ, ಅದನ್ನ ನೋಡಿಕೊಂಡು ಬನ್ನಿ, ಆಮೇಲೆ ಇದು ವಿಡಿಯೋ ಈಗಿಂದ ಅಲ್ರಿ, ಇದು ರೇಪ್ ಆಗಿದ್ರಿ 2ನೇ ದಿವಸದ ವಿಡಿಯೋ ಇದು. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಹೋಗ್ತಾನೆ ಅಂತಂದ್ರಿ ಬೆಂಕಿಲತಾ ಡಾನ್ಸರ್, ರುಕು ಸಿಂಗರ್ ರೀ ಮತ್ತೆ ಡಿಜೆ ಮಾಂತೇಶ್ ಗೋಕಾಕ್ ಅವರು ಬಂದ್ ಹೊಡೆದಿದ್ದು ವಿಡಿಯೋ ಮಾಡಿದ್ರಿ. ಅದು ಈಗ ಕೆಲವೊಂದ್ ಮಂದಿ ಎಡಿಟ್ ಮಾಡಿ ಇದು ಹಾಕತ್ತಾರಿ ಇನ್ಸ್ಟಾಗ್ರಾಮ್ ಒಳಗ. ಅದು ಯಾರ್ಯಾರು ಹಾಕತ್ತಾರಿ ನಾಡ್ರಿ, ನಾ ಸೈಬರ್ ಕ್ರೈಮ್ ಇರ್ತೀವ್ರಿ ಕಂಪ್ಲೇಂಟ್ ಮಾಡಕ್ಕೆ. ಯಾವ ರೀತಿ ಆ ಹೆಣ್ಣು ಮಗಳು ತಂಗಿ ಅವ್ರು ಹೇಳಿದ್ದಾರೆ ಅನ್ನುವಂಥದ್ದು ಆಯ್ತು, ನಿಮಗೆ ಗೊತ್ತಾಯ್ತು. ಮ್ಯೂಜಿಕ್ ಮೈಲಾರಿ ಯಾವ ರೀತಿ ಇದು ಅತ್ಯಾಚಾರ ಸುಳ್ಳ ಸತ್ಯ ಅಂತ. ಇದು ಸತ್ಯ. ಈಗ ಮ್ಯೂಜಿಕ್ ಮೈಲಾರಿ ಅತ್ಯಾಚಾರ ಮಾಡಿದ್ದು ಸತ್ಯ ಅಂತ ಕಾನೂನು ಕೂಡ ಪ್ರಕಟ ಮಾಡುತ್ತೆ. ಕಾನೂನು ಪ್ರಕಟ ಮಾಡುವವರೆಗೂ ನಾವೆಲ್ಲರೂ ಕಾಯ್ಬೇಕಿದೆ. ಅರ್ಥ ಆಯ್ತಾ? ಸೊ ಇದಾದ ಮೇಲೆ ಬೇರೆ ವಿಚಾರಕ್ಕೆ ಬರ್ತದೆ. ಮೋಸ ಮಾಡಿ ಹಿಡದಾರ್ರಿ ನಮ್ಮ ಹುಲಿನ ಅಂತೇಳಿ ಸಾಂಗ್ ಹಾಕ್ತಿರಲ್ಲ, ನಾಚಿಕೆ ಆಗಂಗಿಲ್ಲ? ಆ ಸಾಂಗ್ ಹಾಕಿ ಯಾರು ಬಿಡ್ತಿರಲ್ಲ, ನಿಮ್ಮ ಮನೆಯೊಳಗೆ ಅಕ್ಕ ತಂಗಿ ಯಾರ ಮೇಲಾದ್ರೂ ಅತ್ಯಾಚಾರ ಮಾಡಿ ಅವನಾದ್ರೂ ಹೊರಗಡೆ ಹೋಗಿ ಜೈಲಿಗೆ ಹೋಗಿದ್ದಾದ್ರೆ ಅವನಿಗೆ ಇದನ್ನೇ ಹಾಕ್ತಿರೇನು? ಮನುಷ್ಯತ್ವ, ಮಾನವೀಯತೆ, ಧರ್ಮತೆ, ಸಂಸ್ಕಾರತೆಯನ್ನ ಬಿಟ್ಟು ನಿಂತಿರ್ತಕ್ಕಂಥ ಎಷ್ಟೋ ಕರ್ನಾಟಕ ರಾಜ್ಯದಲ್ಲಿ ಇಂಥ ನೀಚ ಮನಸ್ಥಿತಿ ಇರುವಂತ ಯುವಕರಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಇವತ್ತು ಒಬ್ಬ ಅತ್ಯಾಚಾರಿಯನ್ನ ಬೆಂಬಲಿಸುವುದು ಮತ್ತು ಅತ್ಯಾಚಾರ ಮಾಡುವುದು ಎಲ್ಲವೂ ಕೂಡ ಒಂದೇ ಅನ್ನುವಂಥದ್ದು ತಿಳಿದುಕೊಳ್ಳಿ. ಆ ಹೆಣ್ಣು ಮಗಳು, ಆ ತಂಗಿಯವರೀಗ ಹೋಗಿ ನಿಮ್ಮ ಮೇಲೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಅನ್ನು ನೀಡಲಿದ್ದಾರೆ. ಯಾರು ಯಾವ ರೀತಿಯಾದಂತಹ ವಿಡಿಯೋಗಳನ್ನು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಯಾವ ರೀತಿ ಇದನ್ನು ಮಾಡ್ತಿದ್ದೀರಲ್ಲ, ಮತ್ತು ಮ್ಯೂಜಿಕ್ ಮೈಲಾರಿಗೆ ಇಂತಹ ಐತಿಹಾಸಿಕವಾದಂತಹ ಕ್ರಾಂತಿಕಿಡಿ ಸಂಗೊಳ್ಳಿ ರಾಯಣ್ಣನ ಸಾಂಗ್ ಅನ್ನು ಹಾಕಿ ಆತನನ್ನ ಮೆರೆಸ್ತಾ ಇದ್ದೀರಲ್ಲ, ನಿಮಗೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಅನ್ನು ನೀಡಿದ್ರೆ ಯಾವ ರೀತಿ ರುಬ್ತಾರೆ, ಯಾವ ರೀತಿ ಇರ್ತದೆ ಎನ್ನುವಂಥದ್ದು ಮೊದಲು ತಿಳ್ಕೊಂಡು ಆಮೇಲೆ ಈ ವಿಡಿಯೋಗಳನ್ನು ಮಾಡಿ. ಆಯ್ತಾ? ಸೊ ಆಮೇಲೆ ಅಂತಹ ಗೀತೆಗಳನ್ನು ಹಾಕಿ ಅದನ್ನ ಹಾಕಿ
ಏನ್ರಿ ಇದು? ನಮ್ದು ರಾಜ್ಯ ಕರ್ನಾಟಕದಲ್ಲಿ ಇಂತಹ ಯುವಕರು ಹುಟ್ಕೊಂಡಿದಾರ? ಅತ್ಯಾಚಾರಿಗಳಿಗೆ ಬೆಂಬಲ ಕೊಟ್ಟು ಅತ್ಯಾಚಾರಿಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಮೆರೆಸುವಂತ ರಾಜ್ಯ ಕರ್ನಾಟಕ ರಾಜ್ಯವಾಗ್ತಿದೆಯಾ? ಎಲ್ಲಿದಿರೋ ನೀವೆಲ್ಲ? ಯಾರೋ ನೀವೆಲ್ಲ? ರಾಜ್ಯವನ್ನ ಯಾವ ಸ್ಥಿತಿಗೆ ತಂದಿಡ್ಬೇಕು ಅನ್ಕೊಂಡಿದ್ದೀರಿ? ಅತ್ಯಾಚಾರಿಗೆ ಬೆಂಬಲ? ನಾಚಿಕೆ ಆಗೋದಿಲ್ವ ನಿಮ್ಮ ಜನ್ಮಕ್ಕೆ? ನಿಮ್ಮ ಒಡ ಹುಟ್ಟಿದ ಅಕ್ಕ ತಂಗಿ ತಾಯಿ ತಂದೆ ಬಂಧು ಬಳಗದ ಮುಂದೆ ಕುತ್ಕೊಂಡು ನೋಡು, ಎಲ್ರೂ ಕೇಳ್ರಪ್ಪ, ಇಂಥ ಮ್ಯೂಜಿಕ್ ಮೈಲಾರಿ ಅತ್ಯಾಚಾರ ಮಾಡಿದಾನೆ, ಆದ್ರೆ ನಾವು ಅವ್ಗೆ ಎಂತ ಹಾಡಾಕ್ತಿವಿ ಅಂದ್ರೆ, ಎಂತ ಹಾಡಾಕ್ತಿವಿ? ಮೋಸ ಮಾಡಿ ಹಿಡದಾರ್ರಿ ನಮ್ಮ ಹುಲಿನ ಅಂತ ಹಾಡಾಕ್ತಿವಿ ಅಪ್ಪ, ಹಾಡಾಕ್ತಿವಿ ಅಮ್ಮ, ಹಾಡಾಕ್ಲಕತ್ತೀನಿ ತಂಗಿ ಅಂತ ಹೇಳಿ ಹಾಕ್ರಿ ನಿಮ್ಮ ಮನ್ಯಾಗ. ಯಾಕಂದ್ರೆ ನಾಳೆ ಒಂದು ದಿನ ನಿಮ್ಮ ಮನೆಗೂ ಅಂತ ಪರಿಸ್ಥಿತಿ ಬಂದಾಗ ಆ ಹಾಡ ಡೌನ್ಲೋಡ್ ಮಾಡಿ ಇಟ್ಕೋರಿ, ಅದೇ ಹಾಡ ಹಾಕಕ್ರಿ ಅಂತ. ನಾಚಿಕೆ ಬರೋದಿಲ್ಲ ಜನ್ಮಕ್ಕೆ? ರಾಜ್ಯ ಅಂತಕ್ಕಂಥದ್ದು, ಕರ್ನಾಟಕ ಅಂತಕ್ಕಂಥದ್ದು, ಇದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ದಕ್ಕಂತ ಕರ್ನಾಟಕ ರಾಜ್ಯವನ್ನು ಮಾಡ್ಲಿಕ್ಕೆ ಕೊಟ್ಟಿದ್ರು, ನಾಚಿಕೆ ಆಗೋದಿಲ್ವಾ? ಒಂದು ಕಾಲ ಇತ್ತು ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತವಾಗಿ ಇನ್ನೂ ಗಟ್ಟಿ ನೆಲೆ ಎಲ್ಲಿದೆ ಅಂತಂದ್ರೆ ಅದು ನಮ್ಮ ಕರ್ನಾಟಕದತ್ತ ಕೈ ಮಾಡಿ ತೋರಿಸ್ತಾ ಇದ್ರು ಎಲ್ಲರೂ. ಇವತ್ತು ಅದೇ ಕರ್ನಾಟಕಕ್ಕೆ ಏನ್ ಕೈ ಮಾಡಿ ತೋರಿಸ್ತಿದ್ದಾರೆ ಹೇಳಿ? ಎಲ್ಲಿ ಸಂಸ್ಕೃತವು ಅತಿ ವೇಗದಲ್ಲಿ ತನ್ನ ಸರ್ವನಾಶ ಮಾಡ್ಕೊಳ್ತಿದೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದು ಕರ್ನಾಟಕ ಅಂತ ಹೇಳಿಕ್ಕೆ ಬಳ್ಳಿ ಮಾಡಿ ತೋರಿಸುವಂತ ಕಾಲ ಬಂತು. ಹುಟ್ಟುಕೊಂಡಿದ್ದೀರಿ, ಹುಟ್ಟಿ ಬಂದಿದ್ದೀರಿ, ತಂದೆ ತಾಯಿ ಜನ್ಮ ನೀಡಿದ್ದಾರೆ, ಮನೆಗೆ ಮಕ್ಕಳಾಗದೆ ಇದ್ರು ನಾಡಿಗೆ ಮಗನಾಗಿ, ದೇಶಕ್ಕೆ ಮಗನಾಗಿ, ದೇಶದ ಸಂರಕ್ಷಣೆ, ಭಾರತದ ಸಂರಕ್ಷಣೆ, ನಮ್ಮ ನಾಡಿನ ಸಂರಕ್ಷಣೆ, ಸಂಸ್ಕೃತದ ಸಂರಕ್ಷಣೆಯನ್ನ ನೀವು ಹೋರಾಟ ಮಾಡಿ ಮಾಡಬೇಕಾಗಿಲ್ಲ. ನಿಮ್ಮ ನಡವಳಿಕೆಯಲ್ಲಿ ಮಾಡಿ ಸಾಕು, ನಿಮ್ಮ ನಾಲಿಗೆಯಲ್ಲಿ ಮಾಡಿ ಸಾಕು. ಅತ್ಯಾಚಾರಿಗಳ ಬೆಂಬಲವನ್ನ ಬಿಟ್ಟು ಆಚೆ ಕಡೆ ಬನ್ನಿ ಸಾಕು. ರಾಜ್ಯದ ಐತಿಹಾಸಿಕ ವ್ಯಕ್ತಿಗಳು ರಾಜ್ಯ ದೇಶಕ್ಕಾಗಿ ಹೋರಾಡಿ ತಮ್ಮ ಬಲಿದಾನ ತ್ಯಾಗವನ್ನ ಮಾಡಿ ತಮ್ಮ ಜೀವವನ್ನೇ ತ್ಯಾಗವನ್ನ ಮಾಡಿದಂತಹ ಒಂದು ಈ ಕ್ರಾಂತಿಕಾರಿಗಳ ಸಂಗೀತವನ್ನ ಏನ್ ಇಂತಹ ಅತ್ಯಾಚಾರಿಗಳಿಗೆ ಹಾಕ್ತಿದ್ರಿ ಅದನ್ನ ಬಿಟ್ಟು ಬಿಡಿ ಸಾಕು. ಆವಾಗ ಈ ರಾಜ್ಯ ಮತ್ತು ದೇಶ ಸಂಸ್ಕೃತದಲ್ಲೇ ಇರುತ್ತೆ. ಅಲ್ಲ, ನಿಮ್ಮ ಮನಸ್ಥಿತಿಗಳು ಹೇಗಿದೆ ಅಂತ ಗೊತ್ತಾಗ್ತಿಲ್ಲ. ಒಬ್ಬ ಅತ್ಯಾಚಾರಿಯನ್ನ ಮೋಸ ಮಾಡಿ ಹಿಡದಾರ್ರಿ ನಮ್ಮ ಹುಲಿನ ಇಂತ ಹಾಡ ಹಾಕ್ತಿರಲ್ಲ, ಏನು ನಗಬೇಕು ಅಳಬೇಕು ಮನುಷ್ಯ? ಮೋಸ ಮಾಡಿ ಹಿಡ್ದಾರ, ಮ್ಯೂಸಿಕ್ ಮೈಲಾರಿನ ಮೋಸ ಮಾಡಿ ಹಿಡ್ದಾರ. ಮೋಸ ಮಾಡಿ ಹಿಡಿಯಕ್ಕೇನು ಪೊಲೀಸರು ಕಾನೂನು ಅಂದ್ರೆ ಅದು ಕಾನೂನು ಪೊಲೀಸು ಮೋಸ ಮಾಡಿ ಹಿಡಿತು. ಪೊಲೀಸರಿಗೇನು ಬೇರೆ ಕೆಲಸ ಇರಲಿಲ್ಲ ರಾಜ್ಯದೊಳಗ? ಕಾಕಿ ತೊಟ್ಟಂತವ್ರಿಗೇನು ಬೇರೆ ಕೆಲಸ ಇರಲಿಲ್ಲ ಮೋಸ ಮಾಡಿ ಇವನು ಹಿಡಿಯಕ್ಕಷ್ಟೆ. ಏನಾಗ್ಯದೋ ಪ್ರಕರಣ ಏನಾಗ್ಯದೋ ಆ ಪ್ರಕರಣದ ಒಂದು ತನಿಖೆ ಮಾಡ್ಲಿಕ್ಕೆ ಪೊಲೀಸರು ಆತನನ್ನು ಒಯ್ದಾರ. ಆತನನ್ನು ತನಿಖೆ ಮಾಡುವುದು ತಪ್ಪು, ಆತನನ್ನು ಹಿಡಿಯುವುದು ತಪ್ಪು ಅಂದ್ರೆ ನಿಮ್ಮಂಥವ್ರು ನಿಮ್ಮ ಮನೆಯೊಳಗೆ ನಾಳೆ ಏನಾದ್ರೆ ಅತ್ಯಾಚಾರಗಳಾದಾಗ ಇದೇ ಹಾಡ ಹಾಕೊಂಡು ಎಂಜಾಯ್ ಮಾಡ್ರಪ್ಪ. ಎಲ್ಲಿಗೆ ಬಂದಿರಪ್ಪ ನೀವೆಲ್ಲ? ಯಾವ ಕಾಲದಲ್ಲಿದ್ದೀರಿ? ಸಂಸ್ಕೃತ ಪ್ರತಿಯೊಬ್ಬರು ಏನ್ ಸಂಸ್ಕೃತ, ಏನ್ ಸಂಸ್ಕೃತ, ಏನ್ ಸಂಸ್ಕೃತ? ನಿಮ್ಮ ತಾಯಿಯನ್ನ ನೀವು ತಾಯಿಯ ದೃಷ್ಟಿಯಲ್ಲಿ ನೋಡ್ತಿದ್ದೀರಲ್ಲ ಅದು ಸಂಸ್ಕೃತ. ನಿಮ್ಮ ತಂಗಿಯನ್ನ ನಿಮ್ಮ ತಂಗಿಯ ದೃಷ್ಟಿಯಲ್ಲಿ ನೋಡ್ತಿದ್ದೀರಲ್ಲ ಅದು ಸಂಸ್ಕೃತ. ನಿಮ್ಮ ಅಕ್ಕನನ್ನು ನಿಮ್ಮ ಅಕ್ಕನ ದೃಷ್ಟಿಯಲ್ಲಿ ನೋಡ್ತಿದ್ದೀರಲ್ಲ ಅದು ಸಂಸ್ಕೃತ. ಇದು ನಾಳೆಂದು ದಿನ ಹದಗೆಟ್ಟು ಹೋಗುವುದರೊಳಗೆ ಸಂಸ್ಕೃತವೆಂಬ ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳಿ ಎನ್ನುವುದೇ ಸಂಸ್ಕೃತ. ಇದೇ ಸಂಸ್ಕೃತ. ಇವತ್ತು ಕೆಲವರು ಹೇಳ್ತಾರೆ ನಾಲಾಯಕರು, ಜನಪದ ಹಾಡ್ತಾರೆ, ಆ ಹಾಡುಗಳನ್ನು ಯಾಕೆ ಒಳ್ಳೆಯವರು ಕೇಳಬೇಕು? ಬೀದಿಯಲ್ಲಿ ಬಂದು ಮಲ ವಿಸರ್ಜನೆಗೆ ಕೂತು ನನ್ನನ್ನೇಕೆ ನೋಡುತ್ತಿದ್ದೀರಿ ಅಂತ ಕೇಳಿದರೆ ನಿನ್ನನ್ನು ಕೆರದಲ್ಲಿ ಹೊಡೆದರೂ ತಪ್ಪಾಗುವುದಿಲ್ಲ. ಬಂದು ಬೀದಿಯಲ್ಲಿ ನೀನು ಮಲ ವಿಸರ್ಜನೆ ಕೂತ್ಕೊಂಡ್ರೆ ನನ್ನನ್ನು ಯಾಕೆ ನೋಡ್ತಿದ್ದೀರಿ ಅಂತ ಕೇಳಿದ್ರೆ, ಅರೆ ಆದಿಯಲ್ಲಿ ಜನರು ಅಡ್ಡಾಡ್ತಾರಪ್ಪ, ಇನ್ನು ಕಣ್ ಕಟ್ಕೊಂಡ ಹೋಗಬೇಕು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಏನಾದರೂ ವೀಕ್ಷಣೆ ಮಾಡ್ತಿರ್ತಾರಪ್ಪ, ನೀವು ಅದರಲ್ಲಿ ಸಂಗೀತವನ್ನ ಇಂಥ ಅಲ್ಕಟ್ಗಿರಿಯ ಸಂಗೀತಗಳನ್ನ ಹಾಕಿದ್ರೆ ಜನ ಮತ್ತೆ ಏನು ಮಾಡ್ತಾರೆ? ಏನು ಮಾಡ್ಯಾನಪ್ಪ ವಿಶೇಷವಾಗಿ ಅಂತ ನೋಡ್ತಾರೆ, ನಿಮ್ಮಂತ ಹಲ್ಕಟ್ ಹಾಡುಗಳನ್ನು ಕೇಳ್ತಾರೆ. ಅದು ಗೊತ್ತಾಗದಿಲ್ವ ನಿಮಗೆ? ಎಂತೆಂಥ ಜನರು ಈ ರಾಜ್ಯದಲ್ಲಿ ಹುಟ್ಟುಕೊಂಡಿದ್ದೀರಿ. ಕಾನೂನು, ಕನ್ನಡದ ಪರ ಸಂಘಟನೆ ಹೋರಾಟಗಾರರು, ಮತ್ತು ಯಾವ ರೀತಿ ಸಂಸ್ಕೃತವನ್ನು ಉಳಿಸಬೇಕಾಗಿದೆ, ಸಂಸ್ಕೃತ ಯಾವ ರೀತಿ ಬೆಳೆಸಬೇಕಾಗಿದೆ, ಸಂಸ್ಕೃತವನ್ನು ಹೇಗೆ ಕಾಪಾಡಿಕೊಳ್ಳಬೇಕಾಗಿದೆ ಎನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ ಕೆಲವರಿಗೆ ತಲೆಗೆ ಹತ್ತಿಲ್ಲ. ಇದನ್ನ ಕನ್ನಡದ ಪರ ಹೋರಾಟಗಾರರು ತಲೆಗೆ ತಗೋಬೇಕು, ಕಾನೂನು ತಲೆಗೆ ತಗೋಬೇಕು. ಇಂತಹ ಜನಪದ ಶೈಲಿ ಹಾಡುಗಳನ್ನು ಹಾಡಿ ಈ ರೀತಿ ಸುಮ್ಮನೆ ಹಾಡುಗಳನ್ನು ಹಾಡಿ ಬಿಡ್ತಾ ಇದ್ದಾರಲ್ಲ, ಇನ್ನೂ ಬಾಳಿದೆ. ಗಂಡ ಸತ್ತ ನಿನ್ನ ಮಾರಿ ಇದನ್ನು ಹಾಡಿದ್ದು
ಒಬ್ಬ ಗಾಯಕ. ಆ ಗಾಯಕ ಇನ್ನೊಬ್ಬ ತಿಂಡಿಗೆ ಬಿದ್ದಾಳ ಇವೊಬ್ಬ ಗಾಯಕ. ಮತ್ತ ಕಡದರ ಕಡಿಲಿ ಅಗಸ್ಯಾಗ ಬಿಡುದಿಲ್ಲ ಇವೊಬ್ಬ ಗಾಯಕ. ಇನ್ನ ಬಾಳದಾವ ಇಂಥ ಹಾಡುಗಳು ಬಾಳದಾವ. ಏನ್ ಮಾಡುದು? ನಿಮ್ಮ ಅಣ್ಣ ನಿಮ್ಮಪ್ಪ ಬಂದರು ಸಯ್ಯ ನಿನ್ನ ಹೊತ್ತ ತರ್ತೇನೆ. ಇವು ಗೀತೆಗಳು, ಜನಪದ ಶೈಲಿಯ ಹಾಡುಗಳು. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಸಂಗೀತ ಕಲಾವಿದರಂತೆ ಇವತ್ತು ನಿಜವಾಗಿಯೂ ಒಳ್ಳೆಯತನವನ್ನ ಹಾಡಿಕೊಂಡು, ಒಳ್ಳೆಯತನವನ್ನು ಎತ್ತಿಡಿದು, ಸಂಸ್ಕೃತವನ್ನ ಎತ್ತಿಡಿದು ತಮ್ಮ ಅತ್ಯಮೂಲ್ಯವಾದಂತ ಧ್ವನಿಯಿಂದ ಹಾಡ್ತಾ ಇರುವಂತ ಸಂಗೀತ ಸೇವಕರಿಗೆ ಇವತ್ತು ಬೆಲೆ ಇಲ್ಲ. ಇವತ್ತು ಯಾವುದೇ ವೇದಿಕೆಗಳು ಕರಿತಿಲ್ಲ. ಇವತ್ತು ಯಾವುದೇ ವೇದಿಕೆಗಳು ಜಿ ಕನ್ನಡ ಆಗಿರಬಹುದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಂಥ ಶೋಗಳು, ಇಂಥ ಶೋಕಿ ಕೊಡ್ತಕ್ಕಂತಹ ಶೋ ಮ್ಯಾನ್ಗಳನ್ನು ಮಾತ್ರ ಕರ್ಕೊಂಡು ಟಿ.ಆರ್.ಪಿ ಗಿಟ್ಟಿಸ್ಕೊಂಡು ಮತ್ತೇನು ಮಾಡ್ತಾರೆ? ಇಂಥ ಒಳ್ಳೆಯ ಕಲಾವಿದರನ್ನ ಬೀದಿಗೆ ಬಿಟ್ಟು ಬಿಡ್ತಾರೆ. ಒಳ್ಳೆ ಕಲಾವಿದರಿಗೆ ಬೆಲೆ ಇಲ್ಲೇನು? ಯೋಗರಾಜ್ ಭಟ್ರೆ, ಜಿ ಕನ್ನಡದ ವಾಹಿನಿಯವರೇ, ಬಿಗ್ ಬಾಸ್ ಅಂತೆ ಶೋ, ಬಿಗ್ ಬಾಸ್ನವರೇ, ಒಳ್ಳೆಯವರಿಗೆ ಅವಕಾಶ ಕೊಡ್ರಿ. ಎಂತೆಂಥ ಸಂಗೀತವನ್ನು ಹಾಡಿದಂತ ಕಲಾವಿದರು ನಮ್ಮಲ್ಲಿದ್ದಾರೆ. ಎಂತೆಂಥ ಸಂಸ್ಕೃತವನ್ನ ಹಾಡಿ ಹೊಗಳಿದಂತ ಕಲಾವಿದರಿದ್ದಾರೆ. ಎಂತೆಂಥ ಸಂಸ್ಕೃತಿಯನ್ನ ಎತ್ತಿ ಹಿಡಿದು ತಲೆ ಮೇಲೆ ಹೊತ್ಕೊಂಡು ಮೆರೆಸಿದಂತ ಕಲಾವಿದರಿದ್ದಾರೆ. ಅವರಿಗೆ ಅವಕಾಶ ಕೊಡ್ರಿ. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ನೋಡಿ ಅವಕಾಶ ಕೊಡಬೇಡಿ. 1,000 ಫಾಲೋವರ್ಸ್ ಇರಲಿ, 1,000 ಜನ ಅವರಿಗೆ ಸಹಕಾರ ಕೊಡ್ಲಿ. ಅವರ ಧ್ವನಿ, ಅವರ ಸಂಸ್ಕೃತ, ಅವರ ನಡತೆ ನೋಡಿ ಕೊಡ್ರಿ ಅವಕಾಶನ. ಇವತ್ತು ಸಣ್ಣ ಮಕ್ಕಳು ಕೂಡ ಎಂತಹ ಪೀಳಿಗೆಳೆದು ಬಿಟ್ಟಿದ್ದಾರೆ ಅನ್ನೋದು ರಾಜ್ಯದಲ್ಲಿ ಗಮನಿಸಬೇಕು. ದಯವಿಟ್ಟು ಕಾನೂನು ವ್ಯವಸ್ಥೆ, ಸುವ್ಯವಸ್ಥೆ ಇದನ್ನು ಗಮನಿಸಬೇಕು. ಇಂತಹ ನೀಚ ಮನಸ್ಥಿತಿಯನ್ನು ಉಳ್ಳವರ ಮೇಲೆ ಸ್ವತಃ ಸುಮೋಟೋ ಕೇಸನ್ನು ದಾಖಲಿಸ್ಕೊಳ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆ ಎಮ್ಮ ಕ್ಲಿಯಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ತಂಗಿಯವರು. ಸೊ ಅತ್ಯಾಚಾರ ಆಗಿದ್ದು ಸತ್ಯ ಅಂತಕ್ಕಂಥದ್ದನ್ನು ಕೂಡ ಮತ್ತೊಮ್ಮೆ ಪ್ರಸ್ತಾಪಪಡಿಸಿದ್ದಾರೆ ತಂಗಿಯವರು. ಸೊ ಕಾನೂನು ಇನ್ನೇನು ಕೆಲವು ದಿನಗಳಲ್ಲಿ ಅದನ್ನು ವ್ಯಕ್ತಪಡಿಸುತ್ತೆ. ಮ್ಯೂಜಿಕ್ ಮೈಲಾರಿಯ ಬೆಂಬಲಿಗರಿಗೆ ಏನು ಅಂತ ಗೊತ್ತಾಗ್ತದೆ. ಮ್ಯೂಜಿಕ್ ಮೈಲಾರಿ ಏನು ಅನ್ನೋದು ಗೊತ್ತಾಗ್ತದೆ. ಜನಪದ ಕಲಾವಿದರ ಈ ಹಾಡುಗಳ ತತ್ವ ಏನು ಅನ್ನೋದು ಕೂಡ ಗೊತ್ತಾಗ್ತದೆ. ಕೆಲವೇ ದಿನಗಳಲ್ಲಿ ಮ್ಯೂಜಿಕ್ ಮೈಲಾರಿಯ ವ್ಯವಸ್ಥೆ ಹೊರಗಡೆ ಬರಲಿ, ಏನು ಆಗಿದೆ ಅನ್ನೋಂಥದ್ದು ಹೊರಗಡೆ ಬರಲಿ. ಆ ನಂತರ ಪ್ರತಿ ಜನಪದ ಕಲಾವಿದರಿಗೂ ಕೂಡ ಕಂಟಕ ತಪ್ಪಿದ್ದಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರತಿ ಸಂಗೀತಗಳನ್ನು ತೆಗೆದುಕೊಂಡು ಸಮಾಜದಲ್ಲಿ ದುರ್ವರ್ತನೆ ಮೇರೆದಂತ ಸಂಗೀತ ಸಾಹಿತ್ಯಗಳನ್ನು ತೆಗೆದುಕೊಂಡು ನೇರವಾಗಿ ಕಾನೂನು ಮೆಟ್ಟಿಲೇ ಇರತಕ್ಕಂಥ ಕೆಲಸವನ್ನ ಈ ಯುವರಾಜ್ ಗೌಡರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೇನೆ ಅಂತಕ್ಕಂಥ ಹೇಳಿ ಈ ವಿಚಾರ ಇಲ್ಲಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ. ನಮಸ್ಕಾರ. ಸಿಗ್ತೇನೆ.